ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಡೂಯಿಂಗ್ ಇಟ್ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ಕೆಲಸದಲ್ಲೇ ಬ್ಯುಸಿ ಆಗೋಗಿದೆ. ಆ್ಯಂಡ್ ಇವತ್ತು ಸ್ಯಾಟರ್ಡೆ, ನಾನು ಇವತ್ತು ಆಫೀಸಿಂದ ಲೀವ್ ತೊಗೊಂಡಿದ್ದೀನಿ. ಇವತ್ತು ನಾಳೆ ಸಂಡೇ ಆ್ಯಸ್ ಯೂಶ್ವಲ್ ಲೀವ್ ಇರುತ್ತೆ. ಏನಕ್ಕೆ ರಜೆ ತೊಗೊಂಡಿದ್ದೀನಿ ಅಂತಂದರೆ, ನಮ್ಮ ಮಮ್ಮಿಯವರ ಚಿಕ್ಕಮ್ಮನ ಮಗ ಅಂದರೆ ನನಗೆ ಸೋದರ ಮಾವ ಆಗಬೇಕು, ಅವ್ರಿಗೆ ಜೋಗಿ ಬಿಡಿಸ್ತಾ ಇದ್ದೀವಿ ಆದಿಚುಂಚನಗಿರಿಲಿ. ಸೊ ನಾಳೆ ಸಂಡೇ ಬಿಡಿಸೋದು, ಬಟ್ ನಾವೆಲ್ಲ ಇವತ್ತು ನೈಟೇ ಹೋಗ್ತಿದ್ದೀವಿ ಅಲ್ಲಿಗೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬರಬೇಕು. ನಮ್ಮಮ್ಮ ಆಲ್ರೆಡಿ ಅವ್ರ ಮನೆಗೆ ಹೋಗಿದ್ದಾರೆ. ಅವ್ರ ಮನೆ ಇರೋದು ನಮ್ಮ ಮಂಡ್ಯದಿಂದ ಆಲ್ಮೋಸ್ಟ್ 1 hour ಆಗುತ್ತೆ ಹೋಗೋಕ್ಕೆ, ದುಡ್ನಳ್ಳಿ ಅಂತ. ಸೊ ಅಲ್ಲೋಗಿ ಅಲ್ಲಿಂದ ಪೂಜೆ ಮಾಡ್ಕೊಂಡು ಎಲ್ಲರೂ ಬರ್ತಾರೆ. ಮನೇಲಿ ನಾನು ನಮ್ಮ ಡ್ಯಾಡಿ ಮಾತ್ರ ಇದ್ದೀವಿ. ನೋಡಬೇಕು, ಅವ್ರು ಬಂದಾಗ ಅವ್ರ ಜೊತೆನೇ ಓಡ್ತೀವಿ. ನೈಟೇ ಹೋಗ್ಬಿಡ್ತೀನಿ ನಾನು ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ಆಲ್ಮೋಸ್ಟ್ ನಮ್ಮೆಲ್ಲ ಫ್ಯಾಮಿಲಿನೂ ಕೂಡ ಬಂದಿದೆ. ಎಲ್ಲರೂ ಒಟ್ಟಿಗೆ ಇವತ್ತು ನೈಟೇ ಹೋಗಿ ಆದಿಚುಂಚನಗಿರಿಲಿ ಸ್ಟೇ ಆಗಿ ನಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾಳೆ ವಾಪಸ್ ಮಂಡ್ಯ ಬರಬೇಕು. ಸೊ ಇವಾಗ ನಾನು ರೆಡಿ ಆಗೋಕ್ಕೆ ಟೈಮ್ ಆಲ್ಮೋಸ್ಟ್ ಇವಾಗ 2 o'clock, ಶಾರ್ಪ್ 2 o'clock ಆಗಿದೆ. ಇವಾಗ ನಾನು ಆಲ್ರೆಡಿ ನನ್ನ ಹೇರಿಗೆ ಆಲ್ಪ್ಸ್ ಅವರಿಂದ ನಾನು ರೋಸ್ಮೆರಿ ವಾಟರ್ ತರಿಸಿದೆ. ಆ್ಯಂಡ್ ಇದನ್ನು ನಾನು ತರಿಸಿದ್ದು ಇವರ ಲಿಂಕಿಂದನೇ ನಾನು ತರಿಸಿದ್ದು. ನಂಗೆ ಏನಾದ್ರು ಗುಡ್ ರಿಸಲ್ಟ್ ಸಿಕ್ತು ಅಂತಂದರೆ ನಾನು ನಿಮಗೆ ಹೇಳ್ತೀನಿ, ಆವಾಗ ಬೇಕಾದರೆ ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆವಾಗ ನೀವು ತೊಗೊಳ್ಳಿ. ನಾನು ಇವತ್ತು ಯೂಸ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು 15 minutes ಆದಮೇಲೆ ತಲೆ ವಾಶ್ ಮಾಡಬೇಕು, ಹೇರ್ ವಾಶ್ ಮಾಡಬೇಕು. ಸೊ ಹಾಕ್ಕೊಂಡು ವೆಯ್ಟ್ ಮಾಡಿ ಇವಾಗ ಈ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ನೋಡೋದ ಸ್ನಾನ ಮಾಡಿಕೊಂಡು ಗೆಟ್ ರೆಡಿ ವಿತ್ ಮೀನು ಈ ವ್ಲಾಗಲ್ಲಿ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಸ್ನಾನ ಮಾಡಿಕೊಂಡು ಮತ್ತೆ ನಾನು ಸಿಗ್ತೀನಿ. ಸೊ ವೆಯ್ಟ್. ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಡು ಇವಾಗ ಅಲ್ಲಿಗೆ ಹೋಗೋಕ್ಕೆ ನಾನು ಒಂದು ಸಿಂಪಲ್ ಗ್ರೇ ಕಲರ್ ಕುರ್ತಾ ವೇರ್ ಮಾಡಿದ್ದೀನಿ ವಿತ್ ವೈಟ್ ಕಲರ್ ಲೆಗ್ಗಿನ್. ಸೊ ಇವಾಗ ರೆಡಿ ಆಗೋಣ. ಆ್ಯಸ್ ಯೂಶುವಲ್ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್. ವೆರಿ ಅನಾಯಿಂಗ್. ನಾನು ಆ ಬ್ಲಾಗಲ್ಲಿ ಹೇಳ್ದಂಗೆ ನಾನು ಯಾವುದೇ ಸೆರಮ್ ಫೌಂಡೇಶನ್ ಏನು ಯೂಸ್ ಮಾಡಲ್ಲ. ಒಂದು ಫೇರ್ ಆ್ಯಂಡ್ ಲವ್ಲಿ ಪೌಡರ್, ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ ಆ್ಯಂಡ್ ಪಾಂಡ್ಸ್ ಪೌಡರ್ ಅಷ್ಟೇ. ಆ್ಯಂಡ್ ಇದು ಪಾಂಡ್ಸ್ ಪೌಡರ್ ಬಫಲ್ ಹಾಕ್ತಾಯಿದ್ದೀನಿ ನಾನು. ಆ್ಯಂಡ್ ನಾನು ಸಿಂಪಲಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾಕಂದರೆ ನಾಳೆ ನಾನು ಹೊಸ ಬಟ್ಟೆ ಹಾಕ್ತಿದ್ದೀನಿ, ಅದಕ್ಕೆ ನಾಳೆ ಗ್ರ್ಯಾಂಡಾಗಿ ರೆಡಿ ಆಗ್ತೀನಿ. ಇವಾಗ ಹೋಗಿ ಮಲ್ಕೊಳ್ಳೋಕ್ಕೆಲ್ಲ ಏನು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಐಲೈನರ್ನು ವೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೈ ಜುಡಿಯೋ ಮಸ್ಕಾರ. ಆ್ಯಂಡ್ ಕಾಜಲ್ ಎಲ್ಲ ಹಾಕೋಕ್ಕಾಗಲ್ಲ. ಆ್ಯಂಡ್ ನೋಡ್ತೀನಿ, ಐಲೈನರ್ನು ನಾನು ವೇರ್ ಮಾಡಲ್ಲ ಬಿಕಾಸ್ ನಾಳೆ ರೆಡಿ ಆಗಬೇಕಂತ. ಆ್ಯಂಡ್ ಸಿಕ್ತಾ ಬಟ್ಟೆ ಅಲ್ಲಿ ಬೀರೋಲ್ ಐತೆ, ಎತ್ಕೋ. ಬೀರೋಲ್ ಮಡಗೈತೆ, ಎತ್ಕೊ ನಿನ್ನ ಬಟ್ಟೆನ. ಇವ್ನಿಗೆ ಎಲ್ಲನೂ ನಾವೇ ಮಾಡ್ಕೊಡ್ಬೇಕು. ಬಟ್ಟೆ ಐರನ್ ಮಾಡಬೇಕು, ಸ್ನಾನ ಮಾಡೋದು ನೀರು ಹಾಕೊಡ್ಬೇಕು. ಅಷ್ಟು ಹಿಂಸೆ ಕೊಡ್ತಾನೆ ಅಂತಂದರೆ ಅದಕ್ಕೆ ಹಾಕಿ ಸೇರಿಸ್ಕೊಟ್ಟಿದ್ದೀನಿ ನಾವಂತ. ಸುಮ್ಮನೆ ಒಟ್ಟು ಡಾಟ್ ಇಕ್ಕಿದ್ದೀನಿ ನಾನು ಜಾಸ್ತಿ ಹಣೆಗೆಲ್ಲ ಅಷ್ಟೊಂದು ಇಡೋಕ್ಕೆ ಮಾಡಲ್ಲ. ಬಟ್ ಐ ಆಲ್ವೇಸ್ ಪ್ರಿಫರ್ ಫಾರ್ ಕುಂಕುಮ. ನಂಗೆ ಕುಂಕುಮ ಅಂದರೆ ತುಂಬ ಇಷ್ಟ. ನಾನು ಮಾಡರ್ನ್ ಡ್ರೆಸ್ ವೇರ್ ಮಾಡಿದಾಗಲೂ ನಾನು ಕುಂಕುಮ ಹಾಕ್ತೀನಿ. ಇಲ್ಲ ಕುರ್ತಾಸ್ ಹಾಕಿದಾಗಲೂ ನಾನು ಏನೇ ಹಾಕಿದ್ರು ನನಗೆ ಕುಂಕುಮ ನನ್ನ ಹಣೆಯಲ್ಲಿ ಇರಲೇಬೇಕು. ನನಗೆ ನಾನು ರೆಡಿ ಆದಾಗೆಲ್ಲ ನಾನು ಅಷ್ಟು ಇಷ್ಟಪಡ್ತೀನಿ ಕುಂಕುಮನ. ಅರ್ಶಿನೂ ಹಾಕ್ತೀನಿ, ಬಟ್ ಕುಂಕುಮ ಮಾತ್ರ ಯಾವಾಗಲೂ ನಂಗೆ ಬೇಕಲೇಬೇಕು. ಸೊ ನಾನು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗಲ್ಲ. ನಂದು ಜುಡಿಯೋದೇ ಒಂದು ಲಿಪ್ಸ್ಟಿಕ್ ಇದೆ. ಆ್ಯಕ್ಚುಲಿ ಇದು ಎಕ್ಸ್ಪ್ರೆಸೋ ಬ್ರೌನ್ ಮ್ಯಾಟ್ ಸಿಂಪಲ್ ಲಿಪ್ಸ್ಟಿಕ್ಕು. ಇಲ್ಲ ಡಿಸ್ಟರ್ಬ್ ಮಾಡ್ತಿದ್ಯಾ ಅಲ್ಲಿ, ನನ್ನ ಕುಂಕುಮ ಎತ್ಕೊಡು ಇಟ್ಕೊಳ್ಳೋಕ್ಕೆ. ಸೊ ನಾನು ಈ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ. ಇವನೇ ಬೈಲಿ ನನ್ನ ಬ್ಲಾಗಿಗೆ ಏನಾದರೂ ಹೇಳು ಬಾ. ಬೈಲಿ ಬಟ್ಟೆ ನಾನು ಹುಡಿಕೊಡ್ತೀನಿ, ಬೈಲಿ.
ಲಿಪ್ಸ್ಟಿಕ್ ವೇರ್ ಮಾಡಿ ಇಷ್ಟೇ ನಾನು ರೆಡಿ ಆಗೋದು. ಇದ್ರ ಮೇಲೆ ಏನೂ ರೆಡಿ ಆಗಲ್ಲ, ಬಿಕಾಸ್ ನಾಳೆ ರೆಡಿ ಆಗಬೇಕು. ನಾಳೆ ಅಂತ ಏನು ಅಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗಲ್ಲ. ಏನೋ ಒಂದು ಎಕ್ಸ್ಟ್ರಾ ಏನು ಹಾಕ್ತೀನಿ ಅಂತಂದರೆ ಒಂದು ಐಲೈನರು ಇಲ್ಲ ಕಾಜಲ್ ಒಂದು ಹಾಕ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕೋಕ್ಕೋಗಲ್ಲ. ಆ್ಯಂಡ್ ಕುಂಕುಮ. ಆ್ಯಂಡ್ ಏನಂತಂದರೆ ನನಗೆ ಕುಂಕುಮ ನಂದು ಫುಲ್ ಏನೋ ಒಂದು ಪರ್ಫೆಕ್ಟ್ ಲುಕ್ ಕೊಡುತ್ತೆ. ಅದು ಹಾಕಿಲ್ಲ ಅಂತಂದರೆ ಏನೋ ಮಿಸ್ ಆಗ್ತಿದೆ ನಾನು ರೆಡಿ ಆಗಬೇಕಾದ್ರೆ ಅನ್ನೋ ಫೀಲ್ ಕೊಡುತ್ತೆ. ಬಟ್ ಐ ಲವ್ ದಿಸ್. ರೆಡಿ ಆಯಿತು. ಆ್ಯಂಡ್ ಇಯರಿಂಗ್ ಹಾಕಬೇಕು, ಹಾಗೆ ಒಂದು ವಾಚ್ ಹಾಕಬೇಕು. ಒಂದು ವಾಚು ಒಳಗಡೆ ಇದೆ, ಸೊ ನನ್ನ ತಮ್ಮನ್ನೇ ಕಳಿಸ್ಬೇಕು. ವಾಚ್ ಎತ್ಕೊಬನ್ನಿ. ಸೊ ವಾಚ್ ಹಾಕ್ಕೊಂಡು ಇಯರಿಂಗ್ಸ್ ಹಾಕ್ಕೊಂಡು ರೆಡಿಯಾಗಿ ನಾನು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಇವಾಗ ನಮ್ಮಮ್ಮ ಅಂದರೆ ಲೈಕ್ ಏನು ಗೊತ್ತಾ, ನಾವು ಬಸ್ ಮಾಡಿದ್ದೀವಿ, ಒಂದು ಬಸ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಗೆ ಅಂತಲೇ. ಇನ್ನು ಊರವರಿಗೆಲ್ಲ ಲಾರಿ ಮಾಡಿದ್ದಾರೆ. ಲಾರಿ ಅವ್ರ ಬಸ್ಸೇ ಅನಿಸುತ್ತೆ, ನನಗೆ ಗೊತ್ತಿಲ್ಲ. ಆ್ಯಂಡ್ ನಾವೆಲ್ಲ ಬಸ್ಸಲ್ಲಿ ಹೋಗ್ತಿದ್ದೇವೆ, ನಮ್ಮ ಓಲ್ ಫ್ಯಾಮಿಲಿ. ನಾನು, ನಮ್ಮ ಚಿಕ್ಕಮ್ಮ, ನಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳು, ನನ್ನ ತಮ್ಮದಿರು, ನನ್ನ ತಂಗಿದಿರು, ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾಯಿದ್ದೀವಿ ಬಸ್ಸಲ್ಲೇ. ಅವರೆಲ್ಲ ಅಲ್ಲಿಂದ ಆ ಊರಿಂದ ಬಸ್ಸಲ್ಲಿ ಬರ್ತಾರೆ, ಇಲ್ಲಿಂದ ನಾನು ನನ್ನ ತಮ್ಮ ಹೊರಡ್ತೀವಿ. ನಮ್ಮ ಡ್ಯಾಡಿ ಬೈಕಲ್ಲಿ ಬರ್ತಾರೆ. ಸೊ ನಾವಿಲ್ಲಿ ಅವ್ರು ನಮ್ಮನ್ನ ಇಲ್ಲಿ ಪಿಕ್ ಮಾಡ್ಕೊತಾರೆ. ಅವ್ರು ಬರೋಷ್ಟರಲ್ಲಿ ನನ್ನ ಲಗೇಜ್ ಏನಿದೆ ನಾಳೆ ಹಾಕ್ಕೊಳ್ಳೋಕ್ಕೆ, ಬಟ್ಟೆ ಇಲ್ಲ ಕಾಸ್ಮೆಟಿಕ್ಸ್ ಏನಿದೆಯಲ್ಲ ಅದನ್ನ ಆ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ವೆಯ್ಟ್ ಮಾಡಬೇಕು. ಆ್ಯಂಡ್ ಇಷ್ಟೇ ನಾನು ರೆಡಿ ಆಗೋದು. ಎಲ್ಲರೂ ಕೇಳ್ತಾಯಿದ್ರಿ, ನೀವು ವೀಡಿಯೋ ಮಾಡಿ ಹಾಕಿದ್ದೀರಲ್ಲ, ಯಾರಿಗೆ ಗೊತ್ತು ಫೌಂಡೇಶನ್ ಯೂಸ್ ಮಾಡಿರ್ಬೋದು ಹಂಗೆ ಹಿಂಗೆ ಅಂತ. ಸೊ ಅದಕ್ಕೇ ಲೈವಲ್ಲೇ ನಾನು ವೀಡಿಯೋ ಮಾಡಿ ಹಾಕ್ತಿದ್ದೀನಿ. ಇಷ್ಟೇ ನಾನು ಸಿಂಪಲಾಗಿ ರೆಡಿ ಆಗೋದು. ನಾನು ದಿನಾನೂ ಹಿಂಗೆ ರೆಡಿ ಆಗೋದು, ಇಲ್ಲ ಏನಾದ್ರು ಫಂಕ್ಷನ್ ಇದ್ದಾಗಲೂ ನಾನು ಹಿಂಗೆ ರೆಡಿ ಆಗೋದು. ಆ್ಯಂಡ್ ನಾಳೆದು ಗೆಟ್ ರೆಡಿ ವಿತ್ ಮೀ ಅದನ್ನು ನಾನು ಶಾರ್ಟ್ಸ್ ಎಲ್ಲ ಹಾಕ್ತೀನಿ, ಅದನ್ನು ವ್ಲಾಗಲ್ಲಿ ಹಾಕಲ್ಲ. ಸೊ ನಾಳೆನೂ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇವತ್ತೇ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಅಲ್ಲೋಗಿ ಬಸ್ಸಸ್ ಎಲ್ಲ ಸಿಕ್ಕಾದ್ಮೇಲೆ ನಿಮಗೆ ನನ್ನ ಫ್ಯಾಮಿಲಿನೆಲ್ಲ ಇಂಟ್ರೊಡ್ಯೂಸ್ ಆಲ್ಮೋಸ್ಟ್ ಮಾಡಿಸಿದ್ದೀನಿ. ಇನ್ನು ಯಾರ್ಯಾರನ್ನ ಮಾಡಿಸಿಲ್ಲ ಅವ್ರನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಆ್ಯಂಡ್ ವೆಯ್ಟ್ ಮಾಡ್ತಾಯಿರಿ ನಾನು ನೆಕ್ಸ್ಟ್ ಬರೋ ತನಕ. ಹಾಗಾಗಿ ಇವಾಗ ನಾವು ನಮ್ಮ ಮಂಡ್ಯದಲ್ಲಿ ಹೊಸಳ್ಳಿ ಸರ್ಕಲ್ ಅಂತ ಇದೆ, ಅಲ್ಲಿಗೆ ಬಂದು ವೆಯ್ಟ್ ಮಾಡ್ತಿದ್ದೀವಿ. ಅಮ್ಮ ಪೇಸ್ಟ್ರೀಸಿಂದ ಸ್ವಲ್ಪ ಪಾರ್ಸಲ್ ತೊಗೊಂಡು ಅವ್ರು ಬರ್ತಾರೆ. ಅವ್ರು ಬಂದಮೇಲೆ ನಾವು ಪಿಕ್ ಮಾಡ್ಕೊಂಡು ಹೋಗ್ತೀವಿ. ನಾನು ಇಬ್ಬರು ವಾಯ್ಸ್ ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಆಗ ಬಸ್ ಹತ್ಕೊಂಡು ಚುಂಚನಗಿರಿಗೆ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ನಮ್ಮೆಲ್ಲ ಫ್ಯಾಮಿಲಿನೂ ಬಂದಿದ್ದಾರೆ. ಏನು ಅನಿಸ್ತೈತೆ? ತುಂಬ ಚೆನ್ನಾಗಿ ಅನಿಸ್ತಿದೆ, ಚಳಿ ಆಗ್ತಿದೆ, ವಿಂಡ್ ಆಗ್ತಿಲ್ಲ ಮಣ್ಣ ನೋಡಿ ನೋಡಿ. ನಿಮ್ಮನ್ನ ನೀವು ನೋಡ್ತೀರಾ ಅಂತ ನಿಮಗೆ ಮಕ್ಕಳೇ ತೋರಿಸ್ತಿಲ್ಲ ನೋಡಿ, ಹೆಂಗೆ ಹುಡುಗಿರ್ ಥರ ನಾಚ್ಕೊಂತ ಇವಳೊಬ್ಳು. ಆಯ್ತು ಕೂಡ ಆ ಕಡೆ ಇಟ್ಕೊಂಡು ಆಯ್ ಆಯ್. ಅವ್ನು ವಿಡಿಯೋ ಆಗಲಿಲ್ಲ ಅಂತಂದರು. ಅವನದು ರೆಕಾರ್ಡ್ ಮಾತ್ರ ನಾನು ಖಂಡಿತ ಹಾಕಿ ಹಾಕ್ತೆ. ಚೆನ್ನಾಗೇ ಇದೆಯಲ್ಲ, ಯಾಕೆ ಇರ್ಬೇಕಂತ ಹೇಳೋದಕ್ಕೆ ನನ್ನ ವಿಡಿಯೋ ಹಾಕಿದ್ರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಮಾಡಿ ಚಾನಲ್. 9:10 ಆಗಿದೆ. ಇವಾಗ ಬಂದು ಟೆಂಪಲಿಗೆ ರೀಚ್ ಆಗಿದ್ದೀವಿ. ಇವಾಗ ಎಲ್ಲರೂ ಸೇರಿ ಊಟದ ಅಲ್ಲಿರೋದು. ಸೊ ಊಟ ಮಾಡಿಕೊಂಡು ಪುನಃ ಇಲ್ಲಿ ನಾವೇ ರೂಮ್ಸ್ ಅರೇಂಜ್ ಮಾಡಿದ್ದೀವಿ. ಸೊ ಎಲ್ಲ ಹೋಗಿ ಫ್ರೆಶ್ ಅಪ್ ಆಗಬೇಕು. ಸೊ ಬನ್ನಿ, ಊಟ ಅಂದರೆ ಪ್ರಸಾದ ತಿನ್ನೋದು. ಸೊ ಟೆಂಪಲ್ ನೈಟ್ ಲುಕ್ ಈ ಥರ ಇದೆ. ದೇವಸ್ಥಾನದಿಂದ ಇದು ಟೆಂಪಲ್ ಇನ್ನೂ ಕಟ್ಟಿಸ್ತಾ ಇದ್ದಾರೆ, ಅದಕ್ಕೆ ಹಿಂಗೆ ಐಟಮ್ಸ್ ಎಲ್ಲ ಇದೆ. ಸೊ ಇದು ಅರ್ಧ ಕಟ್ಟಿರೋದಕ್ಕೆ ಇಷ್ಟೊಂದು ಚೆನ್ನಾಗಿದೆ. ಪೂರ್ತಿ ಕಟ್ಟಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಬರ್ಬೋದು.
ಈ ಥರದ ಹಣ್ಣು ತಗೊಂಡಿದ್ದೆ ಕಣಕ್ಕ ಮನೆಗೆ ತಿನ್ನೋದು ಅಂದ್ಬಿಟ್ಟು ನೋಡ್ಬಿಟ್ಟು ಮಾಡ್ಬಿಟ್ಟು ಥ್ಯಾಂಕ್ಸ್ ಫಾರ್ ವಾಚಿಂಗ್.